ಹಾಯ್ ಹಲೋ ವೀಕ್ಷಕರೇ, ಸಲಾರ್ ಫಿಲಮ್ ಜಸ್ಟ್ ನೋಡ್ಕೊಂಡು ಬಂದೆ. ಸಲಾರ್ ಫಿಲಮ್ ನೋಡೋದಕ್ಕೆ ಹೆಚ್ಚು ಕಡಿಮೆ ಉಗ್ರಂ ಫಿಲಮ್ ಮತ್ತೆ ನೋಡಿದಾಗ ಅನಿಸುತ್ತೆ. ಪ್ರಶಾಂತ್ ನೀಲ್ ಅವರ ಫಿಲಮ್ ಅಂತಲೇ ಹೋಗಿ ನೋಡಬೇಕು. ಅದು KGF ಮಾಡಿದ್ದಂಥ ಡೈರೆಕ್ಟ್ರು ಮಾಡಿರೋಂಥ ಫಿಲಮ್ ಅಂತ ಹೋಗಿ ನೋಡಿದ್ವಿ. ಆದರೆ KGFಗಿಂತ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಅಷ್ಟೊಂದು ಏನು ಇಂಪ್ರೆಸ್ ಆಗಲಿಲ್ಲ. ಸ್ವಲ್ಪ ಉಗ್ರಂ ನೋಡಿದಾಗೆ ಅನ್ನಿಸ್ತು. ಬಟ್ ಫಿಲಮ್ ಏನು ಬೋರ್ ಅನ್ನಿಸ್ಲಿಲ್ಲ. ಪಾರ್ಟ್ 2 ಏನಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಸ್ವಲ್ಪ ಕೊನೆಯಲ್ಲಿ ಉಳಿಸ್ತಾರೆ. ಬಟ್ ಆದರೆ ಉಗ್ರಮಲ್ಲಿ ಯಾವ ರೀತಿ ಫಿಲಮ್ನ ಎಂಡಿಂಗ್ ಮಾಡಿದ್ರು ಅದೇ ರೀತಿ ಸಲಾರ್ ಫಿಲಮಲ್ಲೂ ಎಂಡಿಂಗ್ ಮಾಡಿದ್ದಾರೆ. ಎಲ್ಲೋ ಕೆಲವೊಂದು ಮಿಸ್ಸಿಂಗ್ ಅನ್ನಿಸ್ತು ನೋಡ್ತಾ ಇದ್ದಾಗ. KGFಗಿಂತ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಪ್ರಶಾಂತ್ ನೀಲ್ ಅವರ ಡೈರೆಕ್ಷನ್ನು ಅನ್ನೋ ಎಕ್ಸ್ಪೆಕ್ಟೇಷನೇ ನಮ್ಮದು. ಡೈರೆಕ್ಷನ್ ಏನೋ ಚೆನ್ನಾಗಿದೆ, ಬಟ್ ಆದರೂ ಇನ್ನೊಂದು ಸ್ವಲ್ಪ ಏನೋ ಬೇಕಾಗಿತ್ತು. ಕತೆ ಇನ್ನೊಂದು ಸ್ವಲ್ಪ ಡೆಪ್ತ್ ಆಗಿರಬೇಕಾಗಿತ್ತು. ಕಾಪಿ ಕ್ಯಾಟ್ ಅಂತಾರಲ್ಲ, ಆ ಥರ ಉಗ್ರಮ್ನ ಕಾಪಿ ಮಾಡಿದಾಗಿದೆ ಅಂತಲೇ ನನಗೆ ನೋಡ್ತಾ ಇದ್ದಾಗೆ ಅನಿಸಿದ್ದು. ಉಗ್ರಮು ಸ್ವಲ್ಪ ಹೊಸ ಸ್ಟೈಲಲ್ಲಿದ್ದರೆ, ಇನ್ನು ಈ ಸಲಾರ್ ಫಿಲಮು ಸ್ವಲ್ಪ 19 ಸಮಥಿಂಗ್ ಅಂದರೆ ಒಂದು 30-40 ವರ್ಷ 50 ವರ್ಷ ಹಿಂದೆ ಇದ್ದಂಥ ಸ್ಟೋರಿನ ರೀಕಾಲ್ ಮಾಡಿ ಒಂದು ಜಾಗಕ್ಕೋಸ್ಕರ ಯಾವ ರೀತಿ ಉಗ್ರಮಲ್ಲಿ ತೋರಿಸ್ತಾರೋ ಅದೇ ರೀತಿ ಸಲಾರಲ್ಲೂ ಒಂದು ಜಾಗಕ್ಕೋಸ್ಕರ ಒಂದು ರಾಜ್ಯಕ್ಕೋಸ್ಕರ ಹೋರಾಟ ಮಾಡುವಂಥ ಒಂದು ಕತೆ ಈ ಸಿನಿಮಾದಲ್ಲಿದೆ. ಓವರಾಲ್ ಆಗಿ ಆ್ಯಕ್ಷನ್ ತುಂಬಾ ಇದೆ. ವೈಲೆನ್ಸ್ KGF ಅಲ್ಲಿ ಹೇಗಿತ್ತು ಅಷ್ಟೇ ವೈಲೆನ್ಸು ಸಿನಿಮಾದಲ್ಲಿ ಇಟ್ಟಿದ್ದಾರೆ. ಇನ್ನು ಸೇಮ್ ಹೆಚ್ಚು ಕಡಿಮೆ KGF ರೇಂಜಲ್ಲೇ ಬಜೆಟ್ಟು ಇದೆ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಈ ಫಿಲಮಲ್ಲೂ ಖರ್ಚು ಮಾಡಿದ್ದಾರೆ. ಬಟ್ ಕತೆಗೆ ಇನ್ನೊಂದು ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಬೇಕಾಗಿತ್ತು ಅನ್ನೋದು ನನಗನ್ಸಿದ್ದು. ಫಿಲಮ್ ಓಕೆ, ಆವ್ರೇಜ್, ಒಂದು 5ಗೆ ಅರೌಂಡು 3.78 ತನಕ ಕೊಡ್ಬೋದೇನೋ. ಕತೆ ಡೆಪ್ತ್ ಕೊಟ್ಟಿದ್ದಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಪಾಯಿಂಟ್ಸ್ ಬರ್ತಾ ಇತ್ತೇನೋ. ಆದರೂ ಕನ್ನಡದಲ್ಲೂ ಇರೋದ್ರಿಂದ ಸಿನಿಮಾನ ಒಂದು ಸಲ ಹೋಗಿ ನೋಡಿ ಥಿಯೇಟ್ರಲ್ಲಿ. ಅದರಲ್ಲೂ ಪ್ರಶಾಂತ್ ನೀಲ್ ಅವರು ಡೈರೆಕ್ಷನ್ ಮಾಡಿದ್ದಾರೆ ಅಂತ ಸಿನಿಮಾನ ಹೋಗಿ ನೋಡಬೇಕು. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿ ಫಿಲಮ್ನ ನೋಡೋದಕ್ಕಾಗೋದಿಲ್ಲ. ಕಾರಣ ಅಷ್ಟೇ, ಫಿಲಮ್ ಥರ ನೋಡಬೇಕು. ಲಾಜಿಕಲಿ ಯೋಚನೆ ಮಾಡಿ ಫಿಲಮ್ನ ನೋಡೋದಕ್ಕಾಗೋದಿಲ್ಲ. ಸ್ವಲ್ಪ ವೇರಿಯೇಷನ್ ಅನ್ನೋದು ರಿಯಾಲಿಟಿಗೂ ಲಾಜಿಕ್ಗೂ ಮಧ್ಯೆ ಇದ್ದೇ ಇರುತ್ತೆ. ಅದನ್ನು ಬಿಟ್ಟು ಫಿಲಮ್ ನೋಡಿದ್ರೆ ಓಕೆ, ಒಂದು ಒಳ್ಳೆ ಮೂವಿ ನೋಡಿದ್ವಿ ಅನ್ನೋ ಅನುಭವ ಆಗುತ್ತೆ. ಅದನ್ನು ಬಿಟ್ಟರೆ ಸಿನಿಮಾನ ಫ್ಯಾಮಿಲಿ ಪೂರ್ತಿ ಕುತ್ಕೊಂಡು ನೋಡ್ಬೋದು. ವೈಲೆನ್ಸ್ ಇರೋದ್ರಿಂದ ಆದಷ್ಟು ಮಕ್ಕಳು, ತುಂಬ ಸೀನಿಯರ್ಸು ನೋಡೋದಕ್ಕೆ ಇಷ್ಟಪಡಲ್ಲ ಅಂತ ಅಂದ್ಕೊಳ್ತೀನಿ. ಪ್ರಶಾಂತ್ ನೀಲ್ ಅವರು ಡೈರೆಕ್ಷನ್ ಮಾಡಿರೋ ಫಿಲಮ್ ಆಗಿರೋದ್ರಿಂದ ನೀವು ಒಂದ್ಸಲ ಈ ಫಿಲಮ್ನ ನೋಡಿ. ಸಿನಿಮಾ ಕತೆ ಏನು ಸ್ಪೆಷಲಾಗಿ ಇಲ್ಲದೆ ಇರೋದ್ರಿಂದ ಉಗ್ರಂ ಫಿಲಮ್ ನೋಡಿರೋರಿಗೆ ಸೇಮ್ ಉಗ್ರಂ ಫಿಲಮ್ ನೋಡಿದ್ದೇ ಅಲ್ಲಿ ರೀಕಾಲ್ ಆಗ್ತಾ ಇದೆಯೇನೋ ಅಂತ ಅನ್ನಿಸ್ಬಿಡುತ್ತೆ. ಅಂತ ಏನು ಚೇಂಜಸ್ ಇಲ್ಲ ಕತೆನಲ್ಲಿ. ಅದರಲ್ಲೂ ಯಾವ ರೀತಿ ಉಗ್ರಮ್ನ ಎಂಡ್ ಮಾಡ್ತಾರೋ ಪಾರ್ಟ್ 2 ಏನೋ ಕಂಟಿನ್ಯೂ ಆಗುತ್ತೆ ಅನ್ನೋ ಹಂಗೆ ಇಬ್ಬರು ಸ್ನೇಹಿತರ ಮಧ್ಯ ಯಾವ ರೀತಿ ಶತ್ರುತ್ವ ಅನ್ನೋದು, ಅಂದರೆ ಎಗನೆಸ್ಟ್ ಆಗ್ತಾರೋ ಒಬ್ರಿಗೊಬ್ರಿಗೆ, ಅದೇ ರೀತಿ ಈ ಸಿನಿಮಾದಲ್ಲೂ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿರೋರು ಕೊನೆಗೆ ಯಾವ ರೀತಿ ಎನಿಮೀಸ್ ಆಗ್ತಾರೆ ಅನ್ನೋದನ್ನು ಸಿನಿಮಾ ಎಂಡಿಂಗಲ್ಲಿ ಕ್ಲೈಮ್ಯಾಕ್ಸಲ್ಲಿ ತೊಗೊಂಡೋಗಿಟ್ಟಿದ್ದಾರೆ. ಇನ್ನು ಕೊನೆಗೆ ಪಾರ್ಟ್ 2 ಇದೆ ಅಂತ ತೋರಿಸಿ ಎಂಡ್ ಮಾಡ್ತಾರೆ. ಪಾರ್ಟ್ 2ನಲ್ಲಿ ಇವರಿಬ್ಬರು ಮತ್ತೆ ಏನಾದರೂ ಒಂದಾಗ್ತಾರ, ಇಲ್ಲ ಆ ರಾಜ್ಯಕ್ಕೋಸ್ಕರ ಹೋರಾಡ್ತಾರೋ ಗೊತ್ತಿಲ್ಲ. ಅದು ಕತೆ ಯಾವ ಥರ ಇರುತ್ತೆ, ಏಕೆಂದರೆ ಉಗ್ರಂ ಪಾರ್ಟ್ 2 ಬಂದಿಲ್ಲದೆ ಇರೋದ್ರಿಂದ ಅದ್ರ ಕತೆ ನಮಗೂ ಗೊತ್ತಿಲ್ಲ. ಉಗ್ರಂ ಪಾರ್ಟ್ 2 ಬಂದಿದ್ದರೆ ನಮಗೂ ಕತೆ ಗೊತ್ತಿರೋದೇನೋ. ಸದ್ಯಕ್ಕೆ ಅದೊಂದು ಸಸ್ಪೆನ್ಸ್ ಸ್ಟೋರಿಯಾಗಿ ಉಳಿಯುತ್ತೆ. ಪಾರ್ಟ್ 2 ಬಂದಾದಮೇಲೆ ಅದು ತುಂಬ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದೆ. ಪಾರ್ಟ್ 2 ಉಗ್ರಂ ನೋಡೋಣ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.